ಬೆಂಗಳೂರಿನ ಮತ್ತಿಕೆರೆಯ ಲಲಿತಾದ್ರಿ ಆಡಿಟೋರಿಯಂನಲ್ಲಿ ಸೌರಭ ಸಾಂಸ್ಕೃತಿಕ ಕಲಾಬಳಗ ವತಿಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಭವ್ಯವಾಗಿ ಆಯೋಜಿಸಲಾಯಿತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಾಧಕ ಪ್ರತಿಭೆಗಳಿಗೆ ವೇದಿಕೆ ಒದಗಿಸಿ ರಾಜ್ಯ ಮಟ್ಟದ ಸಾಧಕರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೆಹಮಾನ್ ಸಾಬ್ ಹೆಚ್ಕೋಳೂರು ವಹಿಸಿದ್ದರು. ಸಮಾರಂಭದ ನಿರೂಪಣೆಯನ್ನು ಬಶೀರ್ ಅಹಮದ್ ಅವರು ಅದ್ಭುತವಾಗಿ ನಡೆಸಿ ತಮ್ಮ ಚುರುಕು ಮಾತುಗಳ ಮೂಲಕ ವೀಕ್ಷಕರ ಮನಗೆದ್ದು ಚಪ್ಪಾಳೆಯ ಮಳೆಗೈದರು. ಗೌರವಾಧ್ಯಕ್ಷರಾಗಿ ಡಾ ಪೂಜ್ಯ ಶ್ರೀ ಬಾಲಚಂದ್ರಪ್ಪ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ವೇದಮೂರ್ತಿ ಡಾ ಕಾಡೆಯ ಹಿರೇಮಠ ಸ್ವಾಮಿಗಳು, ಶ್ರೀ ದುರ್ಗಾಪರಮೇಶ್ವರಿ ಮತ್ತು ಶ್ರೀ ಕಾಳಿಕಾದೇವಿಯ ಆರಾಧಕರು ಹಾಗೂ ವೀರಶೈವ ಲಿಂಗಾಯುತ ರಾಜ್ಯಾಧ್ಯಕ್ಷರು ಡಾ ಚನ್ನಬಸಯ್ಯ ಸ್ವಾಮಿ, ಹಿರೇಮಠ ಬಸವರಾಜು ಬಡಿಗೇರ, ಡಾ ಅಜಯಶಂಕರ್, ಎಸ್ ಲಕ್ಷ್ಮೀನಾರಾಯಣರಾವ್, ಆಮೀನಾ ಎನ್ಎನ್, ಡಾ ಕರ್ಣ ಕೆ ಹುಸೇನಸಾಬ ಕೋಳೂರ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಈ ಸಮಾರಂಭದಲ್ಲಿ ರಂಗಭೂಮಿ ಕಲಾವಿದರು, ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಗೌರವಾಧ್ಯಕ್ಷರು, ವಿವಿಧ ನಾಯಕರು ಹಾಗೂ ತಂಡದ ಸದಸ್ಯರು ಉಪಸ್ಥಿತರಿದ್ದು ಸಾಧಕರನ್ನು ಗೌರವಿಸುವ ಮೂಲಕ ಅವರ ಸಾಧನೆಗಳಿಗೆ ಉತ್ತೇಜನ ನೀಡಿದರು. ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಕಲಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವಲ್ಲಿ ಸೌರಭ ಸಾಂಸ್ಕೃತಿಕ ಕಲಾ ಬಳಗದ ಈ ಪ್ರಯತ್ನ ಶ್ಲಾಘನೀಯವಾಗಿದೆ ಎಂದು ವಕ್ತಾರರು ಅಭಿಪ್ರಾಯಪಟ್ಟರು. ಎಲ್ಲರಿಗೂ ನಮಸ್ಕಾರ. ನಾನು ಸೌರಭ ಕಲಾ ಬಳಗದಲ್ಲಿ ನಿರೂಪಣೆಗೆ ಕೆಲಸ ಮಾಡ್ತಾಯಿದ್ದೀನಿ. ಬಶೀರ್ ಅಹಮದ್ ಅಂತೇಳಿ ಶಿವಮೊಗ್ಗದಿಂದ ಬಂದಿರೋದು. ಈ ಕಲಾವಿದರನ್ನ ಒಂದು ಮುಂದೆ ಬೆಳೆಸಲಿಕ್ಕೆ ಒಂದು ಎಲ್ಲ ಬೆನ್ನೆಲುಬರು ಅಂದರೆ ನಮ್ಮ ಎಲ್ಲ ಈ ಕಲಾಭಿಮಾನಿಗಳು. ಸ್ಪೆಷಲ್ಲಾಗಿ ನಾನು ಹೇಳಿರ್ತದ್ದು ಅಜಯ್ ಸರ್ ಅವರು, ಬೆಂಗಳೂರಲ್ಲಿ ಇರ್ತಕ್ಕಂಥ ಅಜಯ್ ಸರ್ ಅವರು, ನಮ್ಮ ವೆಂಕಟೇಶ್ ಸರ್ ಅವರು, ಹಾಗೆ ನಮ್ಮ ಸ್ವಾಮಿಗಳು ಸಹಿತ ನಮಗೆ ಬೆಳಗಾಮದಿಂದ ಬಂದು ನಮಗೆ ಆಶೀರ್ವದಿಸೋದು ಇದು ನಮ್ಮ ದೊಡ್ಡ ವಿಷಯದ ಸಂಗತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮ್ಮ ಬಾಲಚಂದ್ರ ಸರ್ ಬಂದಿದ್ದಾರೆ. ಅದೇ ಥರ ನಮ್ಮ ಅಮೀನಾ ಮೇಡಮ್ ಅವರು ಸಹಿತ ಕೊಡಗುದಿಂದ ಬಂದು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾವು ಸಹಿತ ನಿಮಗೆ ಜೊತೆಗೂಡಿಸ್ತೀವಿ ಅಂತೇಳಿ ನಮ್ಮನ್ನು ಹೇಳ್ತಿದ್ದಾರೆ. ಅದೇ ಥರ ನಮ್ಮ ಸೌರಭ ಕಲಾದ ಇಡೀ ತಂಡ ಒಂದು ತಿಂಗಳಿಂದ ಸತತ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ನಾವು ಅಲ್ಲ ಕಾರಣ, ಇದಕ್ಕೆ ನಿಮ್ಮೆಲ್ಲರ ಕಲಾವಿದರ ಒಂದು ಸಹಯೋಗ ನಮಗೆ ಇದು ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮ್ಮ ಮಾಧ್ಯಮ ಮಿತ್ರರಾದ ಸಲ್ಮಾನ್ ಅವರಿಗೆ ನಾನು ಸಹಿತ ಧನ್ಯವಾದಗಳು ಹೇಳಿ. ಸಾಧಕ ಅನ್ನೋದು ಸಾಧನೆ ಮಾಡಿದಾಗ ಪ್ರಶಸ್ತಿ ಸಿಕ್ಕಿದರೆ ಅದು ಸಾಧಕ ಅಂತ ಅನಿಸುತ್ತೆ. ನಾವು ಪ್ರಯತ್ನ ಮಾಡ್ತೀವಿ, ಸಾಧಕರಿಗೆ ಮಾತ್ರ ಇದು ಒಳ್ಳೆಯ ಪ್ರಶಸ್ತಿ ಅವರಿಗೆ ಸಲ್ಲಬೇಕು, ಬೇರೆಯವರಿಗೆ ಸಲ್ಲುವಂಥದ್ದು ಸರಿ ಇರಲ್ಲ. ನನ್ನ ಅನಿಸಿಕೆ ಆ ಥರ ಇದೆ. ಯಾಕಂದರೆ ಸಾಧಕ ಮಾಡಿದವರಿಗೆ ಮಾತ್ರ ಅದು ಸಾಧಕ ಪ್ರಶಸ್ತಿ ಕೊಟ್ಟರೆ ಅದಕ್ಕೊಂದು ವ್ಯಾಲ್ಯೂಬಲ್ ಇರುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಸಹಿತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೆ ಒಂದು ಆದಷ್ಟು ಒಂದು ಸನ್ಮಾನ ಪ್ರಕಾರ ಅವರಿಗೆ ನಾವು ಪ್ರೋತ್ಸಾಹ, ಹಾಡುಗಾರಿಕೆಗೆ ಒಂದು ಬೆಲೆ ಇರುತ್ತೆ. ಆ ಕಲಾವಿದರು ಕಲೆಯನ್ನು ಬೆಳೆಸಿಕೊಂಡು ಇದು ವೃತ್ತಿ ಅಲ್ಲ, ಇದು ಪ್ರವೃತ್ತಿ ಅಂತ ತಿಳ್ಕೊಂಡು ಮುಂದೆ ಕೆಲಸ ಸಾಗಬೇಕಂತ ಹೇಳ್ತಾ ಇದ್ದೇನೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮಸ್ಕಾರ. ಎನ್ನ ಹೃದಯ ಸಿಂಹಾಸನಾಧೀಶ ಜಗನ್ಮಾತೆಯ ಒಂದು ಪಾದಕ್ಕೆ ಹಣೆಮಣೆದು ಶಂಕರರ ಒಂದು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಲಾ ಬಳಗಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳುತ್ತಾ, ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದರಿಂದ ಎಷ್ಟು ಪರಿಶ್ರಮ ಇದೆ, ಅದರಿಂದ ಎಷ್ಟು ತೊಂದರೆಗಳಿದೆ ಅಂತ ಅದು ಮಾಡೋರಿಗೆ ಗೊತ್ತು. ಯಾಕಂದ್ರೆ ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತಂದ್ರೆ, ನಾವು ಒಂದು ಮಠ ನಡೆಸ್ಕೊಂಡು ಹೋಗ್ತೀವಿ ಅಂದ್ರೆ ಅದರಿಂದ ನ್ಯೂನ್ಯತೆಗಳಿರ್ತವೆ, ಅದರಿಂದ ಕಷ್ಟಗಳಿರ್ತವೆ. ಯಾಕಂತಂದ್ರೆ ಈ ಕಾರ್ಯಕ್ರಮ ಮಾಡಬೇಕಾತಂದ್ರೆ ತನು ಮನ ಧನ ಮೂರು ಬೇಕಾಗುತ್ತೆ. ಬರೇ ತನು ಇದ್ರಾಗಲ್ಲ, ಬರೇ ಧನ ಇದ್ರಾಗಲ್ಲ. ಯಾಕಂತಂದ್ರೆ ಈಗ ನಮ್ಮ ರೆಹಮಾನ್ ಸಾಬ್ರು, ನಮ್ಮ ಬಶೀರ್ ಸಾಬ್ರು ಒಂದು ತಿಂಗಳ ಪರ್ಯಂತರ ಇದಕ್ಕೆ ಶ್ರಮ ಪಟ್ಟಿದ್ದಾರೆ. ಹೆಂಗೆ ಶ್ರಮ ಪಟ್ಟಿದ್ದಾರೆ ಅಂತಂದ್ರೆ, ಈ ಪ್ರಶಸ್ತಿ ಕೊಟ್ಟರು ಇದನ್ನು ಎಲ್ಲೆಲ್ಲೇ ಹುಡುಕಾಡ್ಕೊಂಡು ಬರಬೇಕು. ಅವ್ರನ್ನ ಬರೇ ಪ್ರಶಸ್ತಿ ಯಾರಿಗೆ ಬೇಕು ಅವ್ರಿಗೆ ಕೊಡೋಕ್ಕಾಗಲ್ಲ. ಅವರಲ್ಲಿರ್ತಕ್ಕಂಥ ಕಲೆಯನ್ನು ಗುರುತಿಸ್ಬೇಕು. ಅವರಲ್ಲಿರ್ತಕ್ಕಂಥ ಏನಾದರೂ ಒಂದು ಈ ಸಮಾಜಕ್ಕೆ ಕೊಡುಗೆ ಇದ್ದಂಥದ್ದನ್ನು ಗುರುತಿಸಿ ಅವರನ್ನು ಆಯ್ಕೆ ಮಾಡಿ ಅದನ್ನು ಮೀಡಿಯಾಕ್ಕೆ ಬಿಟ್ಟು ಆಮೇಲೆ ಪ್ರಶಸ್ತಿ ಘೋಷಣೆ ಮಾಡ್ತಾರೆ. ಅದನ್ನು ಆಯ್ಕೆ ಮಾಡಬೇಕಾದ್ರೆ ಅದಕ್ಕೆಲ್ಲ ಸಂಗ್ರಹ ಮಾಡಬೇಕಲ್ಲ, ಹೋಗಿ ಕೇಳಬೇಕು. ಯಾಕಂದ್ರೆ ಈಗಿನ ಒಂದು ಕಲಿಯುಗದೊಳಗೆ ಈಗಿನ ಒಂದು ಭಾಳ ಕಷ್ಟಕರವಾದ ಕೆಲಸ ಅಂತಂದ್ರೆ ಬೇಡೋದಿದೆಯಲ್ಲ, ಅದು ದೊಡ್ಡ ಕಷ್ಟಕರವಾದ ಕೆಲಸ. ಸ್ವಾಭಿಮಾನ ಬಿಟ್ಟು ಕೆಲಸ ಮಾಡೋಕತ್ತಾರಲ್ಲ, ಇವ್ರಿಗೊಂದು ಚಪ್ಪಾಳೆ ಬರಲಿ. ಯಾಕಂತ ಕೇಳ್ರಿ, ನನ್ನ ಮನೆ, ನನ್ನ ಸಂಸಾರ, ನನ್ನ ಮಕ್ಕಳು ಚೆಂದಾಗಿರಲಿ ಅನ್ನೋದು ಈಗಿನ ಒಂದು ಕಲಿಯುಗದೊಳಗೆ. ಯಾಕಂದ್ರೆ ನಾವು ಬರೀ ದುಡ್ಡಿನಿಂದ ಬಿದ್ದೀವಿ.
ನಮಗೆ ಸಂಬಂಧ ಗೊತ್ತಿಲ್ಲ. ನೀವು ನೋಡಿರಿ 90% ನಮ್ಮ ಅಣ್ಣ ಮಾತಾಡೋಂಗಿಲ್ಲ, ನಮ್ಮ ತಮ್ಮ ಮಾತಾಡೋಂಗಿಲ್ಲ. ಯಾವುದೇ ಒಂದು ಫಂಕ್ಷನ್ ಆದ್ರೆ ಇಲ್ಲಪ್ಪ ಅವ್ರು ಕರೆದ್ರೆ ಬರೋಂಗಿಲ್ಲ, ಇವ್ರು ಕರೆದ್ರೆ ಬರೋಂಗಿಲ್ಲ. ಅಂದ್ರೆ ಈ ಸಮಾಜ ಎಲ್ಲಿ ಹೊಂಟಿದೆ, ಏನಿದ್ರು ಸಮಾಜ? ಯಾಕಂದ್ರೆ ನಾವು ಬದುಕೋದು ಏನು? ಬರೇ ನಮ್ಮ ಸಂಸಾರ ನಾವು ಬದುಕೋದು ಅದು ದೊಡ್ಡಾಗದಲ್ಲದು. ಪರರನ್ನು ಬದುಕಿಸಿ ನಾವು ಬದುಕೋದಿದೆಯಲ್ಲ, ಅದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕಂತಂದ್ರೆ ನಮ್ಮ ರೆಹಮಾನ್ ಅಂತರು, ನಮ್ಮ ಬಶೀರ್ ನಂತರ ಅವರಿಂದ ಟೀಮು, ಅವರಿಬ್ಬರಲ್ಲ ಅವರಿಂದಕ್ಕಂಥ ಟೀಮು ಎಲ್ಲರೂ ಕೂಡಿ ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡಿದ್ರೆ. ಎಲ್ಲ ಗೆಸ್ಟ್ VIP ಗೆಸ್ಟು ನಮ್ಮ ಅಜ್ಜರು ಬಂದಾರ, ಬೆಳಗಾವಿಯಿಂದ ಬಂದಾರ, ತಮ್ಮ ಕಾರ್ಯಗಳನ್ನು ಬದಿಗೊತ್ತಿ ಬಂದಾರ. ಹಾಗಾಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರೋತ್ಸಾಹ ಕೊಡಬೇಕು. ಪ್ರೋತ್ಸಾಹ ಕೊಡೋದು ಹೆಂಗಂತಂದ್ರೆ, ನೀ ಮಾಡು, ನಾವು ಅದೀವಿ, ಇದು ಒಂದು ಧೈರ್ಯ ಕೊಟ್ಬಿಟ್ರೆ ನಾವು ಮುಗುಲಿಕ್ಕೆ ಕೈ ಹಾಕ್ತೀವಿ. ಯಾಕಂತಂದ್ರೆ ರೆಹಮಾನ್ ಮಾಡಕತ್ತಾನ, ಆತನ ಏನಾರ ಮಾಡಿ ನಾವು ತುಳಿಬೇಕು. ನಾವು ಏನಾರ ಮಾಡಿ ಕೆಡಿಸ್ಬೇಕನ್ನೋರು ಅದಕ್ಕೆ 95% ಇದ್ದಾರೆ. ನಾನು ಒಂದೇ ಹೇಳ್ತೀನಿ ಯುವಕರಿಗೆ ಹೇಳೋದಿಷ್ಟೇ, ಜೀವನದಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಹೆಂಗೆ ನೋಡ್ಕೊಳ್ಬೇಕಂತಂದ್ರೆ ಎರಡೇ ಘಟ್ಟ, ಯುವಕರಿಗೆ ಎರಡೇ ಘಟ್ಟ. ಒಂದು, ನಾನು ಮನೆ ಕಟ್ಟಿಸ್ಬೇಕು, ನಾನೇ ಮದುವೆ ಆಗಬೇಕು. ನಾನು ಮನೆ ಕಟ್ಟಿಸ್ಬೇಕು ದುಡ್ದು, ನಾನೇ ಮದುವೆ ಆಗಬೇಕು ನನ್ನ ಸ್ವಂತ ರೊಕ್ಕದಿಂದ. ಇವೆರಡೂ ಆಯ್ತು ಅಂತಂದ್ರೆ ಜೀವನದಾಗ ಅವನು ಪರಿಪೂರ್ಣ. ಯಾಕಂದ್ರೆ ನಾವು ಸಾಕ್ಷಾತ್ಕಾರ ಆಗಬೇಕಲ್ಲ. ನಾವು ಸಾಕ್ಷಾತ್ಕಾರ ಆದಾಗ ಮಾತ್ರ ಇನ್ನೊಬ್ರಿಗೆ ಹೇಳೋಕ್ಕೆ ಸಾಧ್ಯ. ಸಾಕ್ಷಾತ್ಕಾರ ಅಂತಂದ್ರೆ ನಾನು ಶುದ್ಧ ಆಗಬೇಕು, ನಾನು ಸರಿ ಆಗಬೇಕು, ನಾನು ಪರರಿಗೆ ಒಳ್ಳೆಯದು ಮಾಡಬೇಕು, ಒಳ್ಳೆಯದನ್ನು ಬಯಸಬೇಕು, ಮಾಡೋಕ್ಕಾಗಲಿದ್ರೂ ಬಯಸಬೇಕು. ಇದನ್ನು ಯಾವನು ಮಾಡ್ತಾನೆ, ಅವನಿಗೆ ಭಗವಂತ ಶಂಕರಜ್ಜ ಬಂದು ಆಶೀರ್ವಾದ ಮಾಡ್ತಾನೆ ಅನ್ನೋದೇ ನಮ್ಮ ಉದ್ದೇಶ. ಯಾಕಂದ್ರೆ ಈಗಿನ ಒಂದು ಕಲಿಯುಗದೊಳಗೆ ಯಾವುದೇ ಕಾರ್ಯ ಮಾಡಲಿ ನಾವು ಮುನ್ನುಗ್ಬೇಕು. ನಾವು ಯಾವುದೇ ಮಾಡ್ರಿ, ನೀವು ಗೆದ್ರೆ ಸಿದ್ಧಿ, ಸೋತ್ರ ಬುದ್ಧಿ. ಯಾಕಂದ್ರೆ ಗೆದ್ರೆ ಸಿದ್ಧಿ ಆಗಿಬಿಡುತ್ತೆ, ಸೋತವನಿಗೆ ಬುದ್ಧಿ ಬರುತ್ತೆ. ಯಾವ ಬುದ್ಧಿ ಬಲ್ಲ ಸುಮ್ಕಾರ ಅಂತಾರಲ್ಲ, ಎಷ್ಟು ಒಂದು ಸಲ ಸೋಲ್ತಿ, 2 ಸಲ ಸೋಲ್ತಿ, 3ನೇ ಸಲಕ್ಕೆ ನೀ ಗಳಿಸ್ತೀವಿ ಅಂದ್ರೆ ನಿನ್ನ ಪರಿಶ್ರಮ ನಿನಗೆ ಗೊತ್ತಾಗುತ್ತದೆ. ನಿನ್ನ ಒಂದು ಕಷ್ಟ ನಿನಗೆ ಅರಿವಾಗಬೇಕು. ಯಾಕಂದ್ರೆ ಯಾರು ಬಂದು ನಿನಗೆ ಒಳ್ಳೆಯದು ಮಾಡಲ್ಲ, ಯಾರೂ ನಿನಗೆ ಹಾರೈಸಲ್ಲ. ನನಗೆ ನಾನು ಹಾರೈಸಬೇಕು, ನನಗೆ ನಾನೇ ಒಳ್ಳೇದು ಮಾಡ್ಕೋಬೇಕು. ನಾನು ಒಂದು ಕಾಲ ಮೇಲೆ ನಿಂತಾಗ ನನಗಲ್ಲಿ ಏನಾರ ಒಂದು ವಿದ್ಯೆ ಸಂಪಾದನೆ ಆಗಲಿ, ಈ ಥರ ಜನರ ಕ್ರೋಢೀಕರಣ ಆದಾಗ ಮಾತ್ರ ನನ್ನಲ್ಲಿ ಜನ ಬರ್ತಾರೆ. ಈಗ ನಾವು ರೆಹಮಾನ್ ಸಾಬ, ನಮ್ಮ ಬಶೀರ್ ಸಾಬ ಅವ್ರ ಟೀಮಿಂದ ನಾವು ಬಂದೀವಿ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಒಂದು ಹೃದಯ ಸಂಪತ್ತು ಅವರಲ್ಲಿರ್ತಕ್ಕಂಥ, ಯಾಕಂದ್ರೆ ಅವ್ರಿಗೆ ಬೇಕಾಗಿಲ್ಲದೆ ಅದು ಎಲ್ಲರಿಗೆ ಪ್ರಶಸ್ತಿ ಕೊಡಬೇಕು, ಎಲ್ಲರಿಗೆ ಇದು ಮಾಡ್ಬೇಕಂತಂದು ನಾವು 11 ದಿನ ಕಾರ್ಯಕ್ರಮ ಮಾಡ್ತೀವಿ ರೀ ನಮ್ಮ ಶಂಕರಜ್ಜನ ಮಠದಲ್ಲಿ. ಹೆಂಗೆ ಮಾಡ್ತೀವಿ ಅಂದ್ರೆ, ಬರೀ ಅವತ್ತಿನ ದಿನ ಪೂಜೆ ಮಾಡಿ, ಪ್ರಸಾದ ಮಾಡಿ, ಆಮೇಲೆ ಪಲ್ಲಕ್ಕಿ ಮೆರವಣಿಗೆ ಮಾಡಿದ್ರೆ ಜಾತ್ರೆ ಎಲ್ಲದು. ಬಡವರಿಗೆ, ದೀನ ದಲಿತರಿಗೆ, ಏನು ಇಲ್ಲಿ ಇರ್ತಕ್ಕಂಥ ಹಿಂದುಳಿದರಿಗೆ ಏನಾದರೂ ಒಂದು ಕಾರ್ಯಕ್ರಮ ಕೊಟ್ಟಾಗ ಮಾತ್ರ ಅದಕ್ಕೊಂದು ಮಠ ಅಂತಾರೆ. ಯಾಕಂದ್ರೆ ಮಠದಲ್ಲಿ 2 ಹೊತ್ತು ಪೂಜೆ, 3 ಹೊತ್ತು ಪ್ರಸಾದ ಅದು ಇರಲೇಬೇಕು. ಯಾಕಂತಂದ್ರೆ ನಾವು ಈಗ ನಶಿಸಿ ಹೋಗ್ತಾ ಇದ್ದೇವೆ. ಏನು ಕ್ರೀಡೆ, ಗ್ರಾಮೀಣ ಕ್ರೀಡೆಗಳು, ಅದನ್ನು ನಾನು 11 ದಿನದಲ್ಲಿ 9 ದಿನ ಕೊಡ್ತೀನಿ ರೀ. ನಾವು ನಮ್ಮ ಮಠದಲ್ಲಿ 9 ದಿನ ಕೊಡ್ತೀವಿ ನಾವು. ಸಿಂಗ್ರಾಣಿ ಕಲ್ಲು ಎತ್ತದಾಗ್ಬೋದು, ಉಸಿಂಚಿಲ್ ಎತ್ತದಾಗ್ಬೋದು, ನಿಂಬೆಹಣ್ಣು ಆಗ್ಬೋದು, ಆಮೇಲೆ ಮುಂಗೈ ಆಗ್ಬೋದು, ಕಬಡ್ಡಿ ಆಗ್ಬೋದು, ಇಂಥವು ಏನು ನಶಿಸಿ ಹೋಗ್ತಾವಲ್ಲ ಇವನು ಪ್ರತಿಯೊಂದು. ಯಾಕಂದ್ರೆ ನಾವು ಹೋಗಿ ಇನ್ನು 3 ಪ್ರಶಸ್ತಿ ತೊಗೋಬೇಕು ನಾವು. ಒಬ್ಬರಿಗೆ 20,000, 15,000, 10,000 ಎಲ್ಲರಿಗೂ ನಾವು ಕನ್ವಿನ್ಸ್ ಮಾಡಬೇಕು. ನನಗೆ ಬೇಕಾಗಿರಲ್ಲ ಅದು. ಎದಕ್ಕೆ ಬೇಕದು? ಈಗಿನ ಒಂದು ಪೀಳಿಗೆ, ಈಗಿನ ಒಂದು ಜನಕ್ಕೆ ಉಳಿಲಿ. ಯಾಕಂದ್ರೆ ನಾವು ಎಲ್ಲ ಸೇರೋದು ಯಾವಾಗ ನಮ್ಮಲ್ಲಿ, ನಮ್ಮ ಊರಾಗ ಜಾತ್ರೆ ಆದ್ರೆ, ಇಲ್ಲಾಂದ್ರೆ ನಮ್ಮ ಮನ್ಯಾಗ ನಮ್ಮ ಅಕ್ಕ ನಮ್ಮ ತಂಗಿ ಮದುವೆ ಆದಾಗ, ಆ ಥರ ನಾವೆಲ್ಲರೂ ಕೂತು ಒಂದು ತಾಕು ಉಂಡಾಗ ಮಾತ್ರ ಅದು ಭಗವಂತನಿಗೆ ಮುಟ್ಟುತ್ತೆ. ಹಾಗೆ ಅದನ್ನು ಮಾಡಿದ್ದು ಇವತ್ತು ಯಾರು ಅಂತಂದರೆ ನಮ್ಮ ರೆಹಮಾನು, ನಮ್ಮ ಬಶೀರು, ಅವರ ಒಂದು ಟೀಮು. ನಮ್ಮ ಬಾನಮ್ಮ ಹೇಳಿದ್ಲು, ಬಾನಮ್ಮ, ನಾನು ಸಮಾಜ ಸೇವೆ ಮಾಡೋಕೆ ನನಗೆ ಭಾಳ ಇಷ್ಟ ಐತೆ, ನಾನು ಎಲ್ಲ ಕಡೆ ಅಡ್ಡಾಡ್ತೀನಿ. ಅದು ನಮಗೆ ಭಾಳ ಖುಷಿ ಆಯ್ತು ನಮಗೆ. ಯಾಕಂದ್ರೆ ಈ ಸಮಾಜದಲ್ಲಿ ಏನಾರ ಒಂದು ಕೊಡುಗೆಯನ್ನು ಕೊಟ್ಟ ನಾವು ಈ ಜೀವ ತ್ಯಾಗ ಮಾಡಬೇಕು. ಹೇಳಿದ್ನಲ್ಲ, ನಾ ಸಂಸಾರ ದೊಡ್ಡಾಗೋದಲ್ಲ, ಅದು ಬದುಕೋದೇನು ದೊಡ್ಡಾಗೋದಲ್ಲ ಅದು. ಆದ್ರೆ ನಮ್ಮಲ್ಲಿರ್ತಕ್ಕಂಥ ನೆರೆಹೊರೆಯವರು ಕೂಡ ಚೆನ್ನಾಗಿರ್ಬೇಕು. ನಾವು
ಬಗಲ ಮನೆ ಇರುತ್ತಲ್ಲ, ಬಗಲ ಮನೆಯರ ನಮಗೆ ಆಶ್ರಯ ಆಗೋದು. ದೂರ್ಲಾರು ನಮ್ಮ ಸಂಬಂಧಿಕರ ಆಶ್ರಯ ಆಗಲ್ಲ. ನಮ್ಮ ಬಗಲ ಮನೆಯವರು ಕೂಡ ಭಾಳ ಚೆಂದಾಗಿರ್ಬೇಕು, ಅಕ್ಕಪಕ್ಕ ಅವರು. ಆಮೇಲೆ ಕಸ ನಮ್ಮ ಮನೆ ಮುಂದಲ್ಲಿ ಕಸ ಏನು ನಾವೇ ತೆಗೆದು ಹಾಕ್ಕೋಬೇಕು. ಎಲ್ಲ ಗೌರ್ಮೆಂಟ್ ಮಾಡೋಕ್ಕಾಗಲ್ಲ. ನಾವು ಕೆಲಸ ನಾವು ಮಾಡಿಕೊಂಡಾಗ ಮಾತ್ರ ಆಗ ಭಗವಂತ ಮೆಚ್ತಾನೆ. ಇದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ದಿನದಲ್ಲಿ ನಮಗೆಲ್ಲ ಸನ್ಮಾನ ಮಾಡ್ಯಾರ. ಎಲ್ಲರಿಗೆ ಒಂದು 50 ಮಂದಿಗೆ ಸನ್ಮಾನ ಮಾಡ್ಯಾರ. ಅವ್ರುಗಳಿಗೆ ಜವಾಬ್ದಾರಿಗಳು ಜಾಸ್ತಿ ಆದವು ಇನ್ನಿಂದ. ಯಾಕಂದ್ರೆ ಹೆಂಗೆ ನಾವು ಬದುಕಬೇಕು. ನನಗೆ ದೊಡ್ಡ ಸನ್ಮಾನ ಆಗೈತೆ ಬೆಂಗಳೂರಾಗ ಆಗೈತೆ ಅಂದ್ರೆ ಅದನ್ನು ಆತು ಉಳಿಸ್ಕೊಂಡು ಹೋಗ್ಬೇಕು. ಅಲ್ಲಿ ಊರಾಗೂ ಆತು ಮರ್ಯಾದೆ ಇಟ್ಕೊಂಡು ಬಾಳೆ ಮಾಡ್ಬೇಕು. ಯಾರಾದ್ರು ಏನಾರು ಅಂದರೂ ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಅನ್ಲಿ ಬಿಡಪ್ಪ ನೋಡಮ್ಮ. ಯಾಕಂದ್ರೆ ಏನಾರು ಒಂದು ಕಾರ್ಯ, ಯಾಕಂದ್ರೆ ಇದು ಯಾಕಂದ್ರೆ ಸ್ಫೂರ್ತಿ ಇನ್ನೊಬ್ರ ಸ್ಫೂರ್ತಿ ಇದು. ನಾನು ಹೋಗಿ ಅಲ್ಲಿ ಬೆಂಗಳೂರಿಗೆ ಹೋಗಿ ನಾನು ಸನ್ಮಾನ ಮಾಡಿಸ್ಕೊಳ್ಬೇಕು, ನನಗೂ ಆಸೆ ಹುಟ್ಟಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಮೊನ್ನೆ ಮತ್ತು ಡಾಕ್ಟ್ರೇಟ್ ಪದವಿ ಬಂತು. ನಮ್ಮ ಊರಲ್ಲಿ ನಮ್ಮ ಸರ್ ಸತೆ ಬಂದಿದ್ರು, ತಾವೇ ಖರ್ಚು ಮಾಡ್ಕೊಂಡು ನಮ್ಮ ರೆಹಮಾನ್ ಸಾಬ್ ಎಲ್ಲರೂ. ಅದು ದೊಡ್ಡ ಖುಷಿ ಅಂತ ನಾನು ಅನ್ನಿಸ್ತೈತೆ. ಬರೀ ಪ್ರಶಸ್ತಿ ತೊಗೊಳೋದು ದೊಡ್ಡಾಗೋದಲ್ಲ, ಅದನ್ನು ಮುಂದೆ ಉಳಿಸ್ಕೊಂಡು ಹೋಗೋದು ದೊಡ್ಡಾಗೋದು. ಯಾಕಂದ್ರೆ ಈ ಸಮಾಜದಲ್ಲಿ ಚ್ಯುತಿ ಬರದಾರ್ದಂಗೆ, ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸ್ದಂಗೆ, ಇನ್ನೊಬ್ಬರಿಗೆ ಕೆಡು ಕಾಲದಂಗೆ ಯಾರು ನೋಡ್ತಾರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನಂತ ಹೇಳಿ ನಮ್ಮನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡಿ ನಮಗೆಲ್ಲದರ ಆದರ ಆತಿಥ್ಯ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿದ ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳ ಒಂದು ಪಾದಾರವಿಂದಗಳಿಗೆ ಪಡಮಟ್ಟು ನಮ್ಮ ಹುಸೇನ್ ಸಾಬ್, ರೆಹಮಾನ್ ಸಾಬ್, ನಮ್ಮ ಬಶೀರ್, ನಮ್ಮ ಸಂತೋಷ್ ಅವ್ರದ್ದು ಒಂದು ಹೇಳ್ತೀನಿ. ಸಂತೋಷ್ ಅಂತಂದು ಅವರು ಸಿದ್ದರಾಮೇಶ್ವರ ಫೌಂಡೇಶನ್ ಅವರು ಒಂದೇ ಹೇಳಿದ್ರು. ಅವರು ಏನು ಹೇಳಿದ್ರು ನೋಡ್ರಿ ಅಜ್ಜರ, ನನಗೆ ಲಾಸ್ಟ್ ಇತ್ತು ನಂದು. ನಾನು ಸಿದ್ಧಗಂಗಾ ಮಠಕ್ಕೆ ಹೋದೆ. ನಾನು ಇನ್ನೇನು ಸಾಯ್ಬೇಕು. ನಾನು ಸಾಯಕ್ಕಂತನೇ ಹೋಗಿದ್ದೆ ಸಿದ್ಧಗಂಗಾ ಮಠಕ್ಕೆ. ಆದರೆ ಪೂಜ್ಯರ ಒಂದು ಆಶೀರ್ವಾದ ಮಾಡಿ ನನಗೆ ಬುದ್ಧಿವಾದ ಹೇಳಿ, ನೀನು ಸತ್ತರೆ ಏನು ಸಾಧಿಸ್ತೀಯ, ಇದ್ದು ಸಾಧಿಸು, ಕಷ್ಟ ಬರೋದು ಮನುಷ್ಯನಿಗೆ ಬರಬೇಕು. ಯಾಕಂದ್ರೆ ಒಂದು ಮೂರ್ತಿ ಆಗಬೇಕಾದ್ರೆ ಅದಕ್ಕೆ ಹುಳಿ ಪೆಟ್ಟು ಬೀಳಲೇಬೇಕು. ಹಂಗೆ ನೀನು ಮೂರ್ತಿ ಆಗ್ತೀಯ ಮುಂದೊಂದು ಅಂತ ಹೇಳಿದರು. ಇವತ್ತಿನಿಂದಲೇ ಅವರು ಕಷ್ಟಕರವಾದ ಯಾವುದೇ ಕೆಲಸ ಬಡವರ ಬಗ್ಗರಿಗಿರಲಿ, ಆಮೇಲೆ ಯಾವುದೇ ನೀವು ಟ್ರಸ್ಟ್ಗಳನ್ನು ಮಾಡ್ತಿರಲ್ಲ ಅದಕ್ಕೆ ಸಹಾಯ ಸಹಕಾರನ ಇವತ್ತು ಮಾಡಕತ್ತಾರೆ. ಯಾಕಂತಂದ್ರೆ ಬಡವ್ರಿಗೆ ಯಾರು ಒಳ್ಳೇದು ಬಯಸ್ತಾರ ಅವ್ರಿಗೆ ಭಗವಂತ ಯಾವುದೇ ರೂಪದಾಗ ಬರ್ತಾನೆ. ಮತ್ತೆ ಈಗ ಅವರು ದೇವಿ ಆರಾಧಕರು, ನಾವು ದೇವರು, ನಮ್ಮ ಅಜ್ಜರು ದೇವಿ ಆರಾಧಕರು. ದೇವಿ ಹೇಳ್ತನಲ್ರಿ, ದೇವಿ ಆರಾಧಕರು ಯಾರು ಇರ್ತಾರೆ ಅವ್ರಿಗೆ ಯಾವುದೇ ರೂಪದಲ್ಲಿ ಬರ್ತಾನೆ. ಅಂದ್ರೆ ಅವ್ರು ಮಾಡುವಂಥ ಕಾರ್ಯಗಳು ಶುದ್ಧ ಇರಬೇಕು. ಮಾಡುವಂಥ ಕಾರ್ಯಗಳು ಜನರಲ್ಲಿ ಈಗ ಕಲಿಯುಗದಲ್ಲಿ ಹೆಂಗಾಗೈತೆ ಅಂತಂದ್ರೆ ಅಧರ್ಮವ ತಾಂಡಾಡಕತ್ತೈತಿ. ಜಾತಿಗಳ ಮಧ್ಯೆ ಜಗಳ ಹಚ್ಚಕತ್ತಾರೆ, ಜಾತಿಗಳ ಮಧ್ಯೆ ವಿರಸ. ಅದನ್ನು ನಾವು ಹೋಗಲಾಡಿಸ್ಕೋಬೇಕು. ಇದು ಸಮೃದ್ಧ ಭಾರತ. ಇಲ್ಲೇ ಎಲ್ಲರೂ ಬದುಕೋಕ್ಕೆ ಅವಕಾಶ ಐತಿ. ಇಲ್ಲೇ ಎಲ್ಲರೂ ಬದುಕಬೇಕು, ಬಾಳಬೇಕು, ಎಲ್ಲರೂ ಸಂತೋಷವಾಗಿರ್ಬೇಕಿಲ್ಲೇ. ಹಾಗಾಗಿ ಇದು ಯಾವುದೇ ಒಂದು ಇದಕ್ಕೆ ಸೀಮಿತ ಆಗಲಾರ್ದೆ ಒಳ್ಳೆಯ ಒಂದು ಕಾರ್ಯವನ್ನು ಮುಂದೂಡಿಸಿಕೊಂಡು ಹೋರಿ. ಈಗ ನಿಮ್ಮ ಕಾರ್ಯಕ್ಕೆ ಶ್ಲಾಘನೀಯ. ನಿಮ್ಮ ಒಂದು ಕಾರ್ಯ ಒಳ್ಳೆಯದಾಗಲಿ, ಶಂಕರನ ಆಶೀರ್ವಾದ ನಿಮ್ಮ ಟ್ರಸ್ಟ್ ಮೇಲೆ ಇರಲಿ ಅಂತ ಹೇಳುತ್ತಾ ನಮ್ಮ 2 ಮಾತುಗಳಿಗೆ ವಿರಾಮ ಕೊಡುತ್ತೀನಿ. ಜೈ ಅಂಬ. ಇವತ್ತಿನ ದಿವಸ ಬೆಂಗಳೂರು ನಗರದಲ್ಲಿ ಮಹಾ ಪ್ರಶಸ್ತಿ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಸೌರಭ ಸಂಸ್ಕೃತಿ ಟ್ರಸ್ಟ್ ಇವರ ವತಿಯಿಂದ ನಾಡಿನ ಕಲಾವಿದರಿಗೆ, ಸಾಧನೆ ಮಾಡಿದಂಥ ಕಲಾವಿದರಿಗೆ ಈ ಒಂದು ಒಳ್ಳೆಯ ವೈಭವಶಾಲಿಯಾದಂಥ ಪ್ರಶಸ್ತಿಗಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದಕ್ಕಾಗಿ ಸಂಸ್ಥೆಗೆ ಆಗಲಿ, ಈ ಸಂಸ್ಥೆಯ ಮುಂದಾಳತ್ವ ವಹಿಸಿದಂಥ ರೆಹಮಾನ್ ಸರ್ ಆಗಲಿ, ಆಮೇಲೆ ನಮ್ಮ ಬಸೀರಮ್ಮ ಸರ್ ಆಗಲಿ, ಹಾಗೂ ಶ್ರೀನಿವಾಸ ಸರ್ ಆಗಲಿ, ಅನೇಕ ಬಂದಂಥ ಕಲಾವಿದರಿಗೆ ಹಾಗೂ ಇಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ಸಂಸ್ಥೆಯ ಮುಖ್ಯಸ್ಥರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ಸಂಸ್ಥೆಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಮ್ಮಿಕೊಂಡಂಥ ಕಲಾವಿದರಿಗೆ ಒಂದು ಗುರುತಿಸಿ ಪ್ರಶಸ್ತಿ ಕೊಡಬೇಕಾದ್ರೆ ಸಾಮಾನ್ಯ ಕೆಲಸ ಅಲ್ಲ. ಅದಕ್ಕಾಗಿ ಏನೋ ಒಂದು ಕಲಾವಿದರಿಗೆ, ಹಳ್ಳಿಯಲ್ಲಿ ಬೆಳೆದಂಥ ಕಲಾವಿದರಿಗೆ, ಏನೋ ಒಂದು ಸಾಧನೆ ಮಾಡಿದಂಥ ಕಲಾವಿದರಿಗೆ ಗುರುತಿಸಿ, ಈ ಒಂದು ಕಲೆಯ ಅಭಿಮಾನವನ್ನು ಗುರುತಿಸಿ ಒಳ್ಳೆಯ ಕೋಗಿಲೆಗಳಿಗೆ ಪ್ರಶಸ್ತಿ ಹಮ್ಮಿಕೊಂಡಂಥ ಕಾರ್ಯಕ್ರಮಕ್ಕೆ ನಾವು ಸುಸ್ವಾಗತ ಹೇಳಿ 4 ಮಾತನ್ನು ಮುಗಿಸುತ್ತೇನೆ. ನಾವು ಪರಮ ಪೂಜ್ಯರಂಥ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪರಮ ಪೂಜ್ಯರು ಡಾಕ್ಟರ್ ವೇದಮೂರ್ತಿ ಕಾಳಿಕಾದೇವಿ ಆರಾಧಕರು
ಕಾಡಯ್ಯ ಸ್ವಾಮೀಜಿಗಳು ನಮ್ಮ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಒಳ್ಳೆಯ ಸಮಾರಂಭವಾಯಿತು. ಒಳ್ಳೆಯ ಆಶೀರ್ವಾದ ಆಗಲಿ, ದುರ್ಗಾ ಪರಮೇಶ್ವರಿ ಕಾಳಿಕಾದೇವಿಯ ಒಳ್ಳೆಯ ಆಶೀರ್ವಾದ ಆಗಲಿ ಅಂತ ಹಾರೈಸುತ್ತಾ ನಾನು ಇವರಿಗೆ ಯಾವತ್ತೂ ಚಿರನಾಗಿರ್ತೇನೆ ಅಂತ ಇಲ್ಲಿಗೆ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿನ ಏನು ಈ ಕಲಾ ಸೌರಭ ಸಾಂಸ್ಕೃತಿಕದಿಂದ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ನಾ ಭೂತೋ ನಾ ಭವಿಷ್ಯತ್ ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಮ್ಮ ಹಿರೇಮನ್ನಾಪುರ ಏನು ನನ್ನ ತಾಯಿ ತವ್ರ ಮನೆ ಊರಿನವರು ಜಾತಿ ಮತ ಪಂಥ ಭೇದ ಎಣಿಸದೆ ಪ್ರತಿಯೊಬ್ಬರನ್ನ ಕರೆದು ಅವರ ಅವರ ಏನು ಒಂದು ವೈಭವ ಇದೆ ಅದಕ್ಕೆ ಮನ್ನಣೆ ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ. ಇಂಥ ಕಾರ್ಯಕ್ರಮ ಸದಾ ನಡೀತಿದ್ದರೆ ಒಬ್ಬ ಯುವಕನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಈ ರೀತಿ ಮಾಡಬೇಕು, ನಾನು ಈ ರೀತಿ ಪ್ರೋತ್ಸಾಹ ತೊಗೊಳ್ಬೇಕು ಅನ್ನೋ ಛಲ ಹುಟ್ಟುತ್ತೆ. ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬದುಕಕ್ಕೆ ಅವನಿಗೆ ಅವಕಾಶ ಸಿಗುತ್ತೆ. ಮತ್ತು ಇವನಾರವ ಎಂದೆನಿಸಬೇಡಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಏನು ನಾವು ಪ್ರತಿಯೊಬ್ಬರನ್ನ ದೂರ ಹಿಡದೆ ಹತ್ತಿರ ಕರೆದು ಪ್ರೋತ್ಸಾಹಿಸಿ ಅವರ ಮನ ಪ್ರೀತಿಸುವಂತೆ ಪ್ರತಿಯೊಬ್ಬ ಮನುಷ್ಯ ಪ್ರೀತಿ ಗೌರವದಿಂದ ಕಾಣಬೇಕನ್ನೋದು ಮಾತನ್ನು ಇವತ್ತು ನಮ್ಮ ಬಶೀರ್ ಟೀಮ್ನವರು ತೋರಿಸಿಕೊಟ್ಟಿದ್ದಾರೆ. ಮತ್ತು ಅವ್ರ ತಂದೆಯವರು ಕಲಾಕೃತಿ, ಅವ್ರ ತಂದೆ ನಮ್ಮ ತಂದೆ ಭಾಳ ಹತ್ತಿರದವರು. ನಿಜವಾಗಲೂ ನನಗೆ ಬರ ಹೇಳಿದರು, ನಾನು ತಡವಾಗಿ ಬಂದೆ, ಎಲ್ಲರಿಗೂ ಕ್ಷಮೆ ಕೋರ್ತೀನಿ ಆ ವಿಚಾರದಲ್ಲಿ. ಯಾಕಂದ್ರೆ ದಾರಿಯಲ್ಲಿ ಸ್ವಲ್ಪ ತೊಂದರೆ ಆಯಿತು. ಏನೇ ಆಗಲಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಅಂತ ಹೇಳ್ತಾ ಎಲ್ಲರಿಗೂ ಆ ತಾಯಿ ಸಂಪತ್ತು, ಆಯುರಾರೋಗ್ಯ, ಐಶ್ವರ್ಯನ ಕೊಟ್ಟು ಸದಾ ಸಮಾಜದಲ್ಲಿ ಉದಯೋನ್ಮುಖರಾಗಿ ಹೊರಹೊಮ್ಮಲಿ ಅಂತೇಳಿ ನಾ ಎಲ್ಲರಿಗೂ ಶುಭ ಕೋರುತ್ತಾ ನನ್ನೊಂದೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಕರುನಾಡ ನಿಧಿ ನಮ್ಮ ಪತ್ರಿಕೆ ಮಾಧ್ಯಮದವರಿಗೆ ಮೊದಲು ಧನ್ಯವಾದಗಳು ಹೇಳ್ತೀನಿ. ನಾವು ಏನೇ ಒಂದು ಸಾಧನೆನ ಜನಪ್ರತಿನಿಧಿಗೆ ತೆಗೆದುಕೊಂಡು ಹೋಗೋರು ಅಂದರೆ ಮಾಧ್ಯಮ ಪ್ರೆಸ್. ಇವರಿಂದ ಇವರ ಸಾಧನೆಗಳನ್ನು ಬೇರೆಯವರಿಗೆ ಮುಟ್ಟಿಸ್ಬೋದು ಅಂತ ಹೇಳ್ತಾ, ರೆಹಮಾನ್ ಒಂದು ದೂರವಾಣಿ ಕರೆಯ ಮುಖಾಂತರ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು, ನಿಮ್ಮನ್ನು ಗುರುತಿಸಿದ್ದೀನಿ ಕಲಾವಿದರು ಅಂತ ಹೇಳಿದ್ರು. ಅವರ ಒಂದು ಕರೆಯೊಲೆಗೆ ನಾನು ಇವತ್ತು ಇಲ್ಲಿ ಬಂದು ಒಂದು ಗೀತೆಯನ್ನು ಆಡುವ ಮುಖಾಂತರ ಈ ಎಲ್ಲ ಕಲಾವಿದರಿಂದ ಕರ್ನಾಟಕದ ವಿವಿಧ ಕಡೆಗಳಿಂದ ಬಂದಿದ್ದಾರೆ. ನಮಗೇನು ವಿಶೇಷ ಅಂತ ಅಂದರೆ, ನಾವು ಸಾಮಾನ್ಯವಾಗಿ ಒಂದು ದೇಶಭಕ್ತಿಯಲ್ಲಿ ಒಂದು ಸಾಹಿತ್ಯವನ್ನು ಅಳವಡಿಸಿದ್ದೀನಿ. ಹಿಂದೂ ಕ್ರೈಸ್ತ ಮುಸಲ್ಮಾನರೆಂಬ ಭೇದ ಭಾವ ಮರೆತು ಅಮರ ಶಾಂತಿ ದೇಶಕ್ಕಾಗಿ ದುಡಿದು ಬಾಳೋಣ, ಜೈ ಹಿಂದ್ ಜೈ ಕಿಸಾನ್ ಅಂತ ಇದೆ. ಸೊ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಇಂಥ ಮಹಾನ್ ಕವಿಗಳು ಹುಟ್ಟು ಬರ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಇದು ಮಾಡಿ. ಯಾಕೆಂದರೆ ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ಜೋಗದಶ್ರೀ ಬೆಳಕಿನಲ್ಲಿ ನೋಡಿ, ಈಗ ಹಂಗೆ ಕಲೆಗೂ ಜಾತಿ ಇಲ್ಲ, ಆದರೆ ಇಲ್ಲಿ ನಮ್ಮ ಭಾರತೀಯರಿಗೂ ಯಾವುದು ಜಾತಿ ಇಲ್ಲ. ಹಿಂದೂ ಕ್ರೈಸ್ತ ಯಾವುದಾದ್ರೂ ಏನಂತೆ ಒಗ್ಗಟ್ಟಾಗಿ ಈ ಥರ ಒಂದು ಸಾಧನೆ ಮಾಡೋದೇ ಆ ಆ ಮಾನವೀಯತೆ ಮೌಲ್ಯ ಅಂತ ಹೇಳ್ತಾ, ಇವತ್ತು ಒಂದು ಒಳ್ಳೆಯ ವೇದಿಕೆಯನ್ನು, ಇಂಥ ವೇದಿಕೆಗಳು ಬರಬೇಕು, ಯಾಕೆ ನಶಿಸಿ ಹೋಗಬಾರ್ದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಒಳ್ಳೆಯ ಸಾಹಿತ್ಯವನ್ನು ಸಮಾಜಕ್ಕೆ ಕೊಡಬೇಕು. ಕೆಲವೊಂದು ಯಾಕೆ ಇವತ್ತು ಸಾಹಿತ್ಯ ಮತ್ತು ಚಲನಚಿತ್ರಗಳು ಹಿಂದುಳಿದೇವೆ ಅಂದರೆ, ಇಂದಿನ ಕವಿಗಳು ಬರೆದಂಥ ಪುಸ್ತಕಗಳನ್ನು ಓದಿ ಅವ್ರ ಸಾಹಿತ್ಯವನ್ನು ಹೊರಗೆ ತರ್ತಾ ಇಲ್ಲ. ಯಾವ್ಯಾವುದೋ ಒಂಥರ ಕರ್ಕಶವಾಗಿ ಮನುಷ್ಯನ ಒಂದು ಶಾಂತಿಯನ್ನು ಹಾಳು ಮಾಡುವಂಥ ಕಲೆಗಳನ್ನ ಮುಂದಿಡ್ತಾರೆ. ಅದು ಹಂಗೆ ಆಗಬಾರ್ದು. ಈ ಥರ ಒಳ್ಳೆಯ ವೇದಿಕೆಯನ್ನು ಕಟ್ಟಿಕೊಂಡು ಹಲವಾರು ವೇದಿಕೆಗಳು ಈ ರೀತಿ ಸಾಧನೆಯನ್ನು ಮಾಡಿದಾಗ ಈ ಒಂದು ಕಲೆ ಅಂದರೆ ಇಡೀ ನಮ್ಮ ಪ್ರಪಂಚದಲ್ಲಿ ಕಲೆಗೆ ಪ್ರಸಿದ್ಧಿ ಕರ್ನಾಟಕ, ಭಾರತ. ಆ ಭಾರತ ದೇಶದ ಹಿರಿಮೆಯನ್ನು ಎಲ್ಲರೂ ಉಳಿಸೋಣ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಹೃತ್ಪೂರ್ವವಾಗಿರ್ತಕ್ಕಂಥ ಒಂದು ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ಏನು ಇವತ್ತು ನಮ್ಮ ಸಾಂಸ್ಕೃತಿಕ ಬಳಗದಿಂದ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಭಾಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವೇದಿಕೆ ಸೃಷ್ಟಿ ಮಾಡಿ ನಮ್ಮ ರೆಹಮಾನ್ಜಿ ಯಶಸ್ವಿಯಾಗೋ ಥರ ಒಂದು ಮಾಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನ್ನ ಒಂದು ಏನಂತ ಗೊತ್ತಿಲ್ಲ, ಏನು ನನ್ನ ಆಯ್ಕೆ ಮಾಡಿಕೊಟ್ರು ರೆಹಮಾನ್ಜಿ ಮತ್ತು ತಂದವರು ನನಗೂ ಇವತ್ತೊಂದು ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ಜೊತೆಗೆ ಏನು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಸುದ್ದಿ ಅಂತಿದ್ದಾರೆ, ಅವರು ಈ ಕಾರ್ಯಕ್ರಮನ ಕರ್ನಾಟಕದಾದ್ಯಂತ ತೋರಿಸ್ಬೇಕು ಅಂತೇಳಿ ಅವರು ಛಲ ಇದ್ದಾರೆ. ಅವರು ಆಕಾಂಕ್ಷೆ ಆಗ್ಬೋದು. ಮತ್ತು ವೇದಿಕೆ ಮೇಲೆ ಇನ್ನೂ ಭಾಳಷ್ಟು ಗಣ್ಯರಿದ್ದಾರೆ. ಗಣ್ಯರಿಗೆಲ್ಲ ನಾನು ನಮಸ್ಕರಿಸ್ತಾ, ನಮ್ಮ ರೆಹಮಾನ್ಜಿ ಮತ್ತು ಅವ್ರ ಬಳಗದವರು ಇದೇ ರೀತಿ ಯಾರ್ಯಾರು, ಯಾಕೆಂದರೆ ಹಣ ಇರುತ್ತೆ ಹೋಗುತ್ತೆ, ಕೆಲವರಿಗೆ ಹಣ ಇರುತ್ತೆ, ನೆಮ್ಮದಿಯಾದ ಜೀವನ ಇರಲ್ಲ. ಕೆಲವರು ಹೇಳ್ತಾರೆ, ನೆಮ್ಮದಿಯಾಗಿರೋರು ಹೇಳ್ತಾರೆ, ನನಗೆ ಅದು ಹಣ ಇದ್ದರೆ ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ, ನಾನು MLA ಆಗ್ತೀನಿ, ನಾನು ಒಳ್ಳೆ ಜಡ್ಜ್ ಆಗ್ತೀನಿ ಮತ್ತು ಸಚಿವನಾಗ್ತೀನಿ ಅಂತಾರೆ. ಆದರೆ ಒಂದೊಳ್ಳೆ
ಒಂದು ಗುಣ, ತನ್ನ ಒಂದು ಶರೀರದಲ್ಲಿರ್ತಕ್ಕಂಥ ಯಾವುದೇ ಒಂದು ಅಂಗಾಂಗ ಆಗ್ಬೋದು, ಅದ್ರ ಬಗ್ಗೆ ಬೆಲೆ ಗೊತ್ತಿರೋದಿಲ್ಲ. ಏನೇ ಒಂದು ತುಡುಕಾದ್ರೂ ನನ್ನ ಒಂದು ಕಾಲ ಆಗಾಯಿತು, ನನ್ನ ದೇಹ ಹೇಗಾಯಿತು ಭಾಳಕ್ಕೆ ಹೋಗ್ತಾರೆ. ಜೀವನದಲ್ಲಿ ಕಲೆಯನ್ನು ಗುರುತಿಸಿ ನಮ್ಮ ರೆಹಮಾನ್ಜಿ ಏನು ವೇದಿಕೆ ಇರ್ತಕ್ಕ ಎಲ್ಲರೂ ಗಣ್ಯರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಭಾಳ ಖುಷಿಯಾಯಿತು. ಇದೇ ರೀತಿ ನಮ್ಮ ರೆಹಮಾನ್ಜಿ ಮತ್ತು ತಂಡ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಿ ಕರ್ನಾಟಕದಾದ್ಯಂತ ಅವ್ರ ಹೆಸರುಗಳು ತಿಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಪ್ರಥಮವಾಗಿ ಇಂದಿನ ಈ ಕಾರ್ಯಕ್ರಮ ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಭಾಳ ಖುಷಿಯಾಗ್ತದೆ. ಯಾಕಂದರೆ ಕುಷ್ಟಗಿ ಅಂತ ಭಾಗದ ಒಂದು ಹಿರೇಮನ್ನಾಪುರ ಗ್ರಾಮದ ರೆಹಮಾನ್ ಅವರು, ಆ ವ್ಯಕ್ತಿನ ನೋಡಿದರೆ ಗೊತ್ತಾಗುತ್ತೆ. ಪಾಪ ಅವ್ರು ನೋಡಿದ್ರೆ ಅವ್ರು ರೆಹಮಾನ್ ಹೌದು ಅಲ್ಲ ಅಂತ ನಂಗೆ ಕಾಣ್ತಾರೆ. ಅಂಥ ಒಬ್ಬ ಸರಳತೆ ಇರೋಂಥ ಒಬ್ಬ ವ್ಯಕ್ತಿ. ಮತ್ತು ಬಶೀರನ್ನವರು ಅವರು ಕೂಡ ಭಾಳ ಸರಳ ಸಾಮಾನ್ಯವಾಗಿ ಭಾಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಮತ್ತು ರೆಹಮಾನ್ ಅವರು ಇವತ್ತು ಕೊಡುವಂಥ ಪ್ರಶಸ್ತಿಗಳು ಸ್ವೀಕರಿಸಿದಂಥ ಎಲ್ಲ ಪ್ರಶಸ್ತಿಗಳನ್ನು ಸ್ವೀಕರಿಸಿದಂಥ ಎಲ್ಲ ಸಾಧಕರಿಗೆ ನಾವೆಲ್ಲರೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಅರ್ಪಣೆ ಮಾಡೋದ್ರ ಮೂಲಕ ಭಾಳ ಖುಷಿಯಾಗ್ತದೆ. ಯಾಕಂದರೆ ಎಲೆಮರೆಕಾಯಿಯಂತೆ ಹಲವಾರು ಜನ ತಮ್ಮ ತಮ್ಮ ಸಾಧನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಗೌರವಗಳು, ಸನ್ಮಾನಗಳು ಇನ್ನೂ ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸ್ತವೆ. ಮತ್ತು ವಿಶೇಷವಾಗಿ ನಾವೆಲ್ಲ ಹೇಳ್ತೀವಿ, ನಾವೆಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತನೋ ಹಲವಾರು ಧರ್ಮಗಳನ್ನು ಇಟ್ಕೊಂಡು ಬರ್ತಾ ಇದ್ವಿ. ನಿಜವಾದ ಧರ್ಮ ಇರೋದು ಒಂದೇ ಮಾನವ ಧರ್ಮ. ಆ ಮಾನವ ಧರ್ಮದ ಮಾನವೀಯತೆ ಇರುವ ಒಬ್ಬ ಮನುಷ್ಯ, ಸರಳ ವ್ಯಕ್ತಿಯಾಗಿ ಇವತ್ತು ರೆಹಮಾನ್ ಅವರು ನಮಗೆ ವಿಶೇಷವಾದ ಗೌರವವನ್ನು ಸಲ್ಲಿಸಿದ್ದಾರೆ, ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಇಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಸಮಾಜದ ಹೆಚ್ಚಿನ ಸೇವೆ ಮಾಡಲು ನಾವೆಲ್ಲರೂ ಕೂಡ ಕಂಕಣಬದ್ಧರಾಗೋಣ ಎನ್ನುವ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ, ಮತ್ತು ನಮ್ಮ ಸಿಂಧನೂರಿನ ಕರುಣೆಯ ಕಾರುಣ್ಯಾಶ್ರಮಕ್ಕೆ ಇವತ್ತು 2 ಪ್ರಶಸ್ತಿಗಳನ್ನು ನೀಡಿದ್ದಾರೆ. ನಮ್ಮ ಕಾರುಣ್ಯಾಶ್ರಮದ ಕೊಡಗು ಜಿಲ್ಲಾ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಂಥ ಅಮೀನಾ ಅವರಿಗೆ ಮತ್ತು ನನಗೆ ಮತ್ತು ನಮ್ಮ ಶ್ರೀದೇವಿ ಮೇಡಮ್ ಅವರಿಗೆ ಎಲ್ಲ ಗುರು ಹಿರಿಯರ ಒಂದು ಶ್ರೀಗಳ ಒಂದು ಸಮ್ಮುಖದಲ್ಲಿ ಆ ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ದಾರೆ. ಇವತ್ತು ನಮ್ಮ ಉದ್ದೇಶ ಇಷ್ಟೇ. ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ನಾವು ಪ್ರತಿಯೊಬ್ಬ ಸಾಧಕರಿಗೆ ಹೇಳ್ತೀವಿ, ನಾವು ಬರೀ ಸಾಧನೆ ಮಾಡುವಂಥದ್ದು ಬರೀ ನಮ್ಮ ತಾಲೂಕಿಗೆ ಆಗಬಾರ್ದು, ನಮ್ಮ ಜಿಲ್ಲೆಗೆ ಆಗಬಾರ್ದು, ಇಡೀ ನಾಡಿಗೆ ತಮ್ಮ ಸಾಧನೆಯನ್ನು ತೋರಿಸುವಂಥ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಒಂದು ಕಾರಣರಾಗ್ರಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ, ಇವತ್ತು ಆ್ಯಕ್ಚುಲಿ ನಾವೆಲ್ಲ ಸಾಧನೆ ಮಾಡುವಂಥವ್ರು ಇಂಥ ಒಂದು ಸಂಘ ಸಂಸ್ಥೆಗಳು ಗುರುತಿಸಿದಾಗ ಮಾತ್ರ ನಮಗೆ ಸ್ಫೂರ್ತಿ ಸಿಗ್ತದೆ. ಇವತ್ತು ನಾವು ಎಷ್ಟೋ ಸಾಧನೆಗಳನ್ನು ಮಾಡಿದ್ದೀವಿ, ಆದರೂ ಸರ್ಕಾರ ನಮ್ಮನ್ನೆಲ್ಲ, ನಾನು ಮೊನ್ನೆ ಒಂದು ಅನುಭವ ಆಗಿದೆ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಸುಮಾರು 10 ದಿನಗಳ ಕಾಲ ಪ್ರಯತ್ನ ಪಟ್ಟಂಥದ್ದು. ನಮ್ಮ ಒಬ್ಬ ಶ್ರೀಗಳು, ಒಬ್ಬ ನಮ್ಮ ತಂದೆಯವರು, ನಾನು ಪ್ರಶಸ್ತಿಗಾಗಿ ಬೆಂಗಳೂರಲ್ಲಿ ಇದ್ದೀನಂದಾಗ ಅವ್ರು ಬೈದು, ಪ್ರಶಸ್ತಿಗಾಗಿ ನಾವು ಮಾಡ್ತಾ ಇಲ್ಲ, ನಾವು ನಮ್ಮ ಆತ್ಮತೃಪ್ತಿಗಾಗಿ, ಹಲವಾರು ನೊಂದ ಜೀವಿಗಳ ನೆರವಿಗಾಗಿ, ನೊಂದ ಜೀವಿಗಳ ನಾಡಿಮಿಡಿತದ ಒಂದು ಬದುಕನ್ನು ರೂಪಿಸೋದ್ರ ಸಲುವಾಗಿ ಈ ಸಂಸ್ಥೆಯನ್ನು ಕಟ್ಟಿದ್ದೀವಿ. ನೀನು ಸೀದಾ ಬಸ್ ಹತ್ತಂದಾಗ ಸೀದಾ ನಾನು ಊರಿಗೆ ಹೋದೆ. ಆದರೆ ನನಗೆ ಮೊನ್ನೆ ಸರ್ಕಾರದ ಪ್ರಶಸ್ತಿಗಳದ್ದು ಅರ್ಥ ಆಯಿತು. ಆ ಸರ್ಕಾರದ ಪ್ರಶಸ್ತಿಗಳು, ಸರ್ಕಾರದ ಗೌರವಗಳು, ಸರ್ಕಾರದ ಒಂದು ಸನ್ಮಾನಗಳು ದೊಡ್ಡ ದೊಡ್ಡ ಅಗರ್ಭ ಶ್ರೀಮಂತ ರಾಜಕೀಯ ವ್ಯಕ್ತಿಗಳ ಒಂದು ಹಲವಾರು ಅವರ ಸ್ವಾರ್ಥಕ್ಕಾಗಿ ಅವು ಉಪಯೋಗ ಆಗ್ತಾಯಿದ್ದಾವೆ ಅನ್ನೋದು ನಿಜವಾಗ್ಲೂ ಇವತ್ತು ಇಂಥ ಒಂದು ಹಿರೇಮನ್ನಾಪುರದ ಒಂದು ಶ್ರೀಗಳ ಒಂದು ಸಮ್ಮುಖದಲ್ಲಿ ಮತ್ತು ನಮ್ಮ ಕಾಡೈತಾತ್ನವರ ಒಂದು ಆಶೀರ್ವಾದದೊಂದಿಗೆ ನಾವೆಲ್ಲರೂ ಕೂಡ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೀವಿ. ಆ ಪ್ರಶಸ್ತಿಗೆ ಶೋಭೆ ತರುವಂಥ ಕೆಲಸವೆಲ್ಲ ನಾವೆಲ್ಲ ಮಾಡೋಣ. ಇನ್ನು ಮುಂದೆ ಎಲ್ಲರೂ ಕೂಡ ಒಂದೇ ಕುಟುಂಬದ ಒಂದು ನಮ್ಮ ಕರುನಾಡಿನ ಒಂದು ಸುಂದರ ಕುಟುಂಬವಾಗಿ ನಮ್ಮ ಜೊತೆಯಲ್ಲೂ ಕೂಡ ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಇರ್ತದೆ. ನಾವು ಕೂಡ ಅವ್ರ ಜೊತೆಯಲ್ಲಿ ಇರ್ತೀವಿ. ಮತ್ತು ಸಿಂಧನೂರಲ್ಲ, ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಇನ್ನು ಮುಂದಿನ ದಿನಮಾನಗಳಲ್ಲೂ ಕೂಡ ಸೌರಭ ಸಾಂಸ್ಕೃತಿಕ ಬಳಗ, ಕಲಾ ಬಳಗಕ್ಕೂ ಮತ್ತು ವಿಶೇಷವಾಗಿ ಬೆಟ್ಟಲ್ಸೂರಿನ ನಮ್ಮ ಹಸಿರೇ ಉಸಿರು ಟ್ರಸ್ಟ್, ನಿಜವಾಗ್ಲೂ ಅದು ಹಸಿರೇ ಉಸಿರು ಮತ್ತು ನಮ್ಮ ಹೃದಯದಲ್ಲಿರುವಂಥದ್ದು. ಯಾಕಂದರೆ ಪ್ರತಿಯೊಂದು ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ಮಾನವರಾಗಿದ್ದೀವಿ. ನಾವೆಲ್ಲರೂ ಕೂಡ ನಾವು ಇವತ್ತು ಮಾನವೀಯತೆಯನ್ನು ಮರೆತು ನಾವು ಕಾರ್ಯನಿರ್ವಹಿಸ್ತಿದ್ದೀವಿ ಅಂದರೆ ಕೆಲವೊಬ್ರಿಗೆ ಇದೆ, ಕೆಲವೊಬ್ರು ಇರ್ತಾರೆ. ಈಗ ಈಗಾಗಲೇ ನಾನು ಮಾತಾಡಿದೆ. ಆ್ಯಕ್ಚುಲಿ ಈ ವೇದಿಕೆಯಲ್ಲಿ ಸುಮಾರು 1 ತಾಸು ಮಾತಾಡಿದಂಥದ್ದು ನಾನೊಬ್ಬನೇ. ನನಗೆ ತೃಪ್ತಿ ಆಯಿತು. ಯಾಕಂದರೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋಂಥ ವೇದಿಕೆ. ಸುಮ್ಮನೆ ಎಷ್ಟೋ ಜನ, ಸಾವಿರಾರು ಜನ ಇರ್ತಾರೆ, ಅದು ಇದು ಅಂತಂದು ನಾವು ಮಾತಾಡ್ಬೇಕಾದ್ರೆ ಅವ್ರು ಕೇಳ್ತಾ ಇರಲ್ಲ. ಅಂಥ ವೇದಿಕೆಗಳು ಸೂಕ್ತ ಅಲ್ಲ. ನಿಜವಾಗಲೂ ಇಲ್ಲಿರೋಂಥ ಎಲ್ಲ ವೇದಿಕೆಗಳು ಕೂಡ ನೋಡ್ರಿ, ಇಷ್ಟೊತ್ತಾದರೂ ಕೂಡ ಎಲ್ಲರೂ ಕೂಡ ನಾವು ಒಂದೇ ಕುಟುಂಬದವ್ರ ಥರ, ಒಂದೇ ಸ್ವಂತ ಕುಟುಂಬದವ್ರ ಥರ, ಅಣ್ಣ ತಮ್ಮಂದಿರ ಥರ ಇದ್ದೀವಿ. ಬರೀ ನಾವೆಲ್ಲ ರೆಹಮಾನ್ ಅವರಿಗೆ
ಮನ ಅಷ್ಟೇ ಮಾಡೋದಲ್ಲ, ತನು ಮನ ಧನದಿಂದ ಅವರಿಗೆ ಒಂದು ನೆರವಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಇನ್ನು ಅತ್ಯದ್ಭುತವಾಗಿ ಮಾಡಲಿ. ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಒಂದು ಸೌರಭ ಸಾಂಸ್ಕೃತಿಕ ಕಲಾ ಬಳಗದ ಜೊತೆ ಸಿಂಧನೂರಿನ ಒಂದು ಕರುಣೆಯ ಕಾರುಣ್ಯ ಕುಟುಂಬ ಸದಾಕಾಲ ಇರ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇಂದು ನಮ್ಮ ಕಾರುಣ್ಯ ಕುಟುಂಬದ ಮಕ್ಕಳಾಗಿರುವಂಥ ಇಬ್ಬರಿಗೂ, ಅಮೀನಾ ಅವರಿಗೂ ಮತ್ತು ಅದೇ ರೀತಿ ಶ್ರೀದೇವಿ ಅವರಿಗೂ ಮತ್ತು ಅದೇ ರೀತಿ ನಮ್ಮ ಶ್ರೀನಿವಾಸಣ್ಣವರಿಗೆ ಮತ್ತು ನಮ್ಮ ಸಹೋದರಿಗೆ ಎಲ್ಲರಿಗೂ ಕೂಡ ಇವತ್ತು ವಿಶೇಷವಾದ ಒಂದು ಪ್ರಶಸ್ತಿ ದೊರೆತಿದೆ. ಆ ಪ್ರಶಸ್ತಿಗೆ ನಾವು ಸೂಕ್ತವಾದಂಥ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪತ್ರಿಕಾ ಮಾಧ್ಯಮದ ಜೊತೆ ಹೇಳ್ತಾ, ಮತ್ತು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವ್ರಿಗೆ ನಾನು ಭಾಳ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಡೀ ರಾಜ್ಯಾದ್ಯಂತ ಈಗಾಗಲೇ ನಾನು ಅಲ್ಲಿ ನಡೀತಾ ಇರೋಂಥ ಕಾರ್ಯಕ್ರಮದ ಕೂಡ ಸುಮಾರು 8 ಪತ್ರಿಕೆಯಲ್ಲಿ ಸುದ್ದಿ ಆಗ್ತವೆ ನಾವು. ಯಾಕಂದರೆ ಯಾವುದೇ ಒಂದು ನಮ್ಮ ರಾಯಚೂರು ಜಿಲ್ಲೆಯ ಯಾವುದೇ ಪತ್ರಕರ್ತರು ಇರಲಿ, ಆ ಕಾರುಣ್ಯದಂತಂದ್ರೆ ಅದು ಏನೋ ಗೊತ್ತಿಲ್ಲ, ಅವರು ಕರೆಕ್ಷನ್ ಕೂಡ ಮಾಡಲ್ಲ, ಹಂಗೆ ಪ್ರಿಂಟ್ ಹಾಕಿ ಕಳಿಸ್ತಾರೆ. ಇವತ್ತು ನಮ್ಮ ಸಂಸ್ಥೆಯ ಒಬ್ಬ ಯಜಮಾನನಿಗೆ ಕೂಡ ಗೌರವ ಡಾಕ್ಟರೇಟ್ ಆಗಿದೆ. ಇನ್ನೂ ಅವ್ರು ಡಾಕ್ಟರೇಟ್ ತೊಗೊಂಡು ರೂಮಿಗೆ ಮುಟ್ಟಾರೋ ಇಲ್ಲ, ಆದರೂ ಕೂಡ ಸುದ್ದಿ ಎಲ್ಲ ಬಂದಿದೆ. ಪತ್ರಿಕಾ ಮಾಧ್ಯಮದವ್ರಿಗೆ ವಿಶೇಷವಾಗಿ ನಮ್ಮ ಸಿಂಧನೂರಿನ ಕರುಣೆಯ ಕಾರುಣ್ಯ ಇಡೀ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯ ಕಾರ್ಯನಿರತರ ಪತ್ರ ಸಂಘ ಮತ್ತು ಕರ್ನಾಟಕ ರಾಜ್ಯ ಕಾರ್ಯನಿರತರ ಪತ್ರಕರ್ತರ ಧ್ವನಿ, ಈ ಎರಡೂ ಸಂಘಟನೆಗಳ ಎಲ್ಲ ಪತ್ರಕರ್ತರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದ. ಸೌರಭ ಸಾಂಸ್ಕೃತಿಕ ಕಲಾ ತಂಡದವರಿಂದ ಇವತ್ತಿನ ದಿವಸ ಕರ್ನಾಟಕದ ಮೂಲೆಗಳಿಂದ ಕಲಾವಿದರನ್ನು ಹುಡುಕಿ ಇಲ್ಲಿ ಸನ್ಮಾನಿಸಿದ್ದಾರೆ. ಆ ಕಲಾವಿದರಿಗೆ ಆ ಜವಾಬ್ದಾರಿನೂ ಕೂಡ ಜಾಸ್ತಿ ಆಗಿದೆ. ಇಂಥ ಕಾರ್ಯಗಳಾಗಬೇಕು, ಕಲೆ ಉಳಿಬೇಕು, ಕಲಾವಿದ ಉಳಿಬೇಕು, ಆ ಸಂಗೀತ ಉಳಿಬೇಕು, ಆಮೇಲೆ ಈ ಸಾಹಿತ್ಯ ಉಳಿಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ಒಂದು ಕಾರ್ಯಕ್ರಮಕ್ಕೆ ಅಮೀನಾ ಬೇಗಮ್ ಅವರು ಕೂಡ ಕೊಡಗಿನಿಂದ ಬಂದಿದ್ದಾರೆ, ಮತ್ತು ನಮ್ಮ ಶ್ರೀನಿವಾಸ ಮೂರ್ತಿಯವರು ಬೆಟ್ಟ ಹಲಸೂರಿನಿಂದ ಬಂದಿದ್ದಾರೆ, ಬೇರೆ ಕಡೆದ ಬೆಳಗಾವಿಯಿಂದ ಪೂಜ್ಯರು ಬಂದಿದ್ದಾರೆ, ಮತ್ತು ನಮ್ಮ ಶಂಕರ ಮಠದ ಪೂಜ್ಯರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರೆಲ್ಲರ ಆಶೀರ್ವಾದ ಇರಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಾಂಸ್ಕೃತಿಕ ಕಲಾ ಬಳಗ ಹೆಚ್ಚಿನ ಒಂದು ಕಲಾವಿದರನ್ನು ಹುಡುಕಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಲಿ, ಅವರಿಗೆ ಜವಾಬ್ದಾರಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನೇನು ಮಾತನ್ನು ಮುಗಿಸ್ತೀನಿ. ಬಂಧುಗಳೇ ನಮಸ್ಕಾರ. ಜನವರಿ 31/1/2026 ನಾವೊಂದು ಪುಟ್ಟ ಕಾರ್ಯಕ್ರಮನ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಆಯೋಜನೆ ಮಾಡಿದ್ದೀವಿ. ಇದರ ನಿರೂಪಣೆ ಮತ್ತು ನಮ್ಮ ರೈಮಾನ್ ಎಲ್ಲರೂ ಒಟ್ಟಿಗೆ ಸೇರಿ, ಮತ್ತು ನಿಮ್ಮ ಮುಂದೆ ಅಥವಾ ನಮ್ಮ ಹಿಂದೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಸಪೋರ್ಟು ಇರಲಿ. ನಾವ್ಯಾರು ಇಲ್ಲಿ ಬೇರೆ ಅಥವಾ ದೊಡ್ಡವರು ಚಿಕ್ಕವರು ಅನ್ನೋ ಭಾವನೆಗಳು ನಾವು ಬೆಳೆಸ್ಕೊಳ್ಳೋದಿಲ್ಲ. ನಿಮ್ಮೆಲ್ಲರ ಸಹಕಾರ ಇತ್ತು ಅಂದರೆ ಇನ್ನು 16 ಕಾರ್ಯಕ್ರಮ ಮಾಡೋಂಥ ಶಕ್ತಿ ನಮ್ಮ ಎಲ್ಲರಿಗೂ ಕೊಡಲಿ. ನಾವು ಕೂಡ ನಿಮ್ಮೊಂದಿಗಿರ್ತೀವಿ. ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕಳೆಕಳೆಯ ಮನವಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ, ನನ್ನ ಹೆಸರು ರೈಮಾನ್ ಸಾಬ್ ಅಂತ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗುರುಗಳು, ಪೂಜ್ಯರು, ಕಲಾವಿದರು, ಸಮಾಜ ಸೇವಕರು ಎಲ್ಲರೂ ನನಗೆ ಈ ಸಂಸ್ಥೆ ಬೆಳಿಬೇಕಾದ್ರೆ ನಾವು ಒಬ್ಬರಿಂದ ಮಾಡೋಕ್ಕಾಗಲ್ಲ. ನಾನು ಏನೇ ಮಾಡಬೇಕಂದ್ರೂ ನಾನು ಕೈಲಿ ಎಷ್ಟಾಗುತ್ತೆ ಅಂದರೆ ಮಾತಾಡೋದು ಅಷ್ಟೇ. ನಾನು ಸಪೋರ್ಟ್ ಕೊಟ್ಟಂಥ ಇವರೆಲ್ಲರಿಗೂ ನನಗೆ ಪೂರ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಮುಖಾಂತರ ನಾನು ಇನ್ನೂ ಬೇರೆ ರೀತಿಯಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತೀನಿ ಅಂತ ನನ್ನ ಒಂದು ಭಾವನೆ. ನಮಸ್ತೆ ಕರ್ನಾಟಕದ ಜನತೆಗೆ. ನಾನು ಕೊಡಗಿನಿಂದ ಅಮೀನಾ MM ಕಾರುಣ್ಯ ಆಶ್ರಮದಡಿ ಕೊಡಗು ಸಂಪರ್ಕಾಧಿಕಾರಿಯಾಗಿ ಈಗಾಗಲೇ ಆಯ್ಕೆಯಾಗಿದ್ದೇನೆ. ಈಗಾಗಲೇ ಬೆಂಗಳೂರಿನ ಲಲಿತಕಲಾ ಆಡಿಟೋರಿಯಮಲ್ಲಿ ಸೌರಭ ಸಾಂಸ್ಕೃತಿಕ ಕಲಾ ಬಳಗದಿಂದ ಸಾಧಕರಿಗೆ ಸನ್ಮಾನವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕದ ರಾಜ್ಯ ಪ್ರಶಸ್ತಿಗಳನ್ನು ಆಯ್ಕೆ ಮಾಡುವುದರ ಜೊತೆಯಲ್ಲಿ ನಾನು ಕೂಡ ಆಯ್ಕೆಯಾಗಿದ್ದೇನೆ. ನನಗೂ ಕೂಡ ವಿಕಾಸ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಹಾಗೂ ಪೂಜ್ಯರು ಹಾಗೂ ನನ್ನ ಹಿತೈಷಿಗಳು ಕೂಡ ಭಾಗವಹಿಸಿದರು. ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಸಾಗಿತ್ತು. ಇನ್ನೇನೋ ಊಟದ ಒಂದು ಕಾರ್ಯ ನಡೀತಾ ಇದೆ. ಊಟವೂ ಕೂಡಿ ಎಲ್ಲರೂ ತಮ್ಮ ಮನೆಗಳಿಗೆ ತೆರಳಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕುವೆಂಪು ಅವರು ಹೇಳಿದಂತೆ ನಮ್ಮ ಕರ್ನಾಟಕವು ಸರ್ವಜನಾಂಗದ ಶಾಂತಿಯ ತೋಟ. ಇವತ್ತಿನ ತೋಟದಲ್ಲಿ ಅರಳಿದ ಹೂಗಳು ಬಹುಮುಖವಾಗಿ ಹಲವಾರು ಬಗೆಯ ಹೂಗಳು ಯಾವ ರೀತಿ ತಮ್ಮ ಮಕರಂದವನ್ನು ಬೀರುತ್ತೇವೋ ಅದೇ ರೀತಿಯಾಗಿ ಇಲ್ಲಿಯ ಕಲಾವಿದರು ತಮ್ಮ ಕಲೆಯ ಮುಖಾಂತರ ಹಾಡುಗಳನ್ನಾಡಿ ಸರ್ವರ ಹೃದಯವನ್ನು ಗೆದ್ದು ಈ ಸೌರಭ ಕಲಾ ತಂಡ ಅಂದರೆ ಹಿರೇಮನ್ನಾಪುರದಲ್ಲಿ ನಾವು ಕೆ ವಿಷನ್ ಸಾಬ್ ಅಂತ ಮೊದಲು ನಮ್ಮ ತಂದೆ ಬಡಕಪ್ಪ ಮಾಸ್ಟ್ರು ಅಂತ ಬಯಲಾಟ ಮಾಸ್ಟ್ರು, ಆದ ನಂತರ ನಾವು ಮದರಿ ಮಧುಸ್ವಾಮಿಯವರ ಶಿಷ್ಯನಾಗಿ ನಾಟಕ ಮಾಸ್ಟರಾಗಿ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತನಾಗಿ 50 ವರ್ಷಗಳ ಕಾಲ
ನಾನು ಸುದೀರ್ಘ ಕಲಾಸೇವೆ ಮಾಡಿ, ಆದರೆ ಈಗ ನಮ್ಮ ಮಗ ರೆಹಮಾನ್ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಬಂದು ಅಟೆಂಡರ್ ಅಂತ ಒಂದು ಕೆಲಸಕ್ಕೆ ಸೇರಿಕೊಂಡು ಇಲ್ಲಿ ಕಲೆಯನ್ನು ಅದು ನೋಡ್ರಿ ರಕ್ತಗತವಾಗಿ ಬಂದದ್ದು ಅಂತ ಕೆಲವು ಮಂದಿ ಹೇಳ್ತಾರೆ. ಕಲೆ ಯಾರ ಸ್ವತ್ತು ಅಲ್ಲ, ಎಲ್ಲರ ಹೃದಯದಲ್ಲಿಯೂ ಕಲೆ ಇರ್ತದೆ. ಅದನ್ನು ಯಾರು ಅಪೇಕ್ಷೆ ಕೊಟ್ಟು ಇವತ್ತು ಎಂತೆಂಥ ಕಲಾವಿದರು, ಮಹಾನ್ ಅಧಿಕಾರಿಗಳು ಕೂಡ ಬಂದು ಜಡ್ಜ್ ಸಾಹೇಬರು ಬಂದಿದ್ದರು, ಮಹಾನ್ ಸ್ವಾಮಿಗಳು, ಎಂತೆಂಥ ಗುರುಗಳು ಬಂದರೂ ಕೂಡ ಆ ಕಲೆಗೆ ಎಲ್ಲರೂ ಆ ಕಲೆಯನ್ನು ತಮ್ಮದನ್ನಾಗಿಸಿಕೊಳ್ಳುವುದಕ್ಕಾಗಿ ಆ ಕಲಾದೇವಿಯ ಪೋಷಕರಾಗಿ ಕಲಾದೇವಿಗೆ ಆಶೆಪಟ್ಟು ಕಲಾದೇವಿಯ ಆರಾಧಕರಾಗಿ ಹೇಳುವ ಈ ಎಲ್ಲರೂ ಮುಂದಿನ ಪೀಳಿಗೆಗೂ ಕೂಡ ಕಲಾವಿದರಾಗಬೇಕೆಂಬ ಆಶೆಯಿಂದ ಕಲಾವಿದರಾಗಲಿ ಎನ್ನುವ ಉಳಿವಿಗಾಗಿ ಇಂಥ ಕಲೆಯನ್ನು, ಇಂಥ ಸಮಾರಂಭಗಳನ್ನು, ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ಈ ಸಾಂಸ್ಕೃತಿಕ ಸೌರಭ ಕಲಾ ತಂಡಕ್ಕೆ ಧನ್ಯವಾದ. ಕಾಲಿದ್ರೆ ಹಂಪಿ ನೋಡಬೇಕು, ಕಣ್ಣಿದ್ರೆ ಕನಿಗಿರಿ ನೋಡ್ಬೇಕನ್ನೋ ಗಾದೆ ಮಾತು ಇಡೀ ಪುರಾತನ ಕಾಲದಿಂದ ಬಂದಿದೆ. ನಾನು ಕನಕಗಿರಿಯಿಂದ ಹಾಡೋಕ್ಕೆ ಬಂದು ಇಲ್ಲೆಲ್ಲ ಪ್ರಶಸ್ತಿ ಪಡೆದು ಇವರೆಲ್ಲ ಬಳಗದವರು. ಆಮೇಲೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಏನು ಹೇಳಿದರು, ಅಭಿಮಾನಿಗಳೇ ದೇವ್ರಂತ ಹೇಳಿಬಿಟ್ರು. ಇವತ್ತೆಲ್ಲ ಆ ದೇವ್ರು ನಾವು ಇಲ್ಲೆಲ್ಲ ನೋಡಕತ್ತೀವಿ. ಇವತ್ತು ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟರೆ ಕೆಟ್ಟ ಸರ್ವಜ್ಞ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ. ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನೂರು ಕರೆದು ಸನ್ಮಾನ ಮಾಡಿದ್ದಾರೆ. ನಾನು ಹಾಸ್ಪಿಟಲ್ ಸ್ಟಾಫು ನಿಮನ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಜನಸೇವೆ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಸಮಾಜ ಸೇವಕಿಯಾಗಿ ಆಯ್ಕೆಯಾಗಿದ್ದೀನಿ. ಇನ್ನು ಮುಂದೆ ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಇನ್ನು ಮುಂದೆ ನಾನು ಸೇವೆ ಮಾಡ್ಕೊಂಡು ಹೋಗ್ತೀನಿ.